ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಕ್ರಮೇಣ ಕಮ್ಮಿಯಾಗ್ತಾ ಇರುವ ಹಿನ್ನೆಲೆ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣವನ್ನು ಹೆಚ್ಚಿಸುವ ಹಾಗೂ ರೈತರಿಗೆ ಆಧುನಿಕ ತಾಂತ್ರಿಕ ಜ್ಞಾನ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಉದ್ದೇಶದೊಂದಿಗೆ ಆಲೂಗೆಡ್ಡೆ ಮೇಳ 2026 ಹಾಗೂ ಸಿರಿಧಾನ್ಯ ಮೇಳವನ್ನು ಜನವರಿ 26ರಿಂದ 27ರವರೆಗೂ 2 ದಿನಗಳ ಕಾಲ ನಗರದ ಹಾಸನಾಂಬ ಉದ್ಯಾನವನ ಚನ್ನಪಟ್ಟಣ ಕೆರೆ ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಆಯೋಜಿಸಲಾಗುತ್ತಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಯೋಗೀಶ್ ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗ್ತಾ ಇರುವ ಹಿನ್ನೆಲೆ ಪುನರುಜ್ಜೀವನಕ್ಕಾಗಿ ಆಲೂಗೆಡ್ಡೆ ಮೇಳ 2026 ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮೇಳದಲ್ಲಿ ಆಲೂಗೆಡ್ಡೆಯ ಹೊಸ ತಳಿಗಳು, ಆಧುನಿಕ ಕೃಷಿ ಯಾಂತ್ರೀಕರಣ, ಬೀಜೋತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುವುದು ಎಂದರು. ದೇಶದ ವಿವಿಧ ರಾಜ್ಯಗಳಿಂದ ಬೀಜೋತ್ಪಾದಕರು, ವಿಜ್ಞಾನಿಗಳು ಭಾಗವಹಿಸಲಿದ್ದು 84 ಪ್ರದರ್ಶನ ಮಳಿಗೆಗಳು ಇರಲಿವೆ. ಈ ಮೇಳದಲ್ಲಿ 12ರಿಂದ 15 ಸಾವಿರ ರೈತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಯೋಗೀಶ್ ತಿಳಿಸಿದರು. ಇವಾಗ ನಾವು ಆಲೂಗೆಡ್ಡೆ ಮೇಳವನ್ನ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಪಕ್ಕದ ಜಿಲ್ಲೆ ರೈತರಿಗೂ ಸಹ ಅನುಕೂಲ ಆಗುವ ಹಾಗೆ ಒಟ್ಟು ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಅಂತ ನಾವು ಪ್ರಾರಂಭ ಮಾಡಿ ಪ್ರಚಾರ ಶುರು ಮಾಡಿ ಮೊದಲಿಗೆ ನಮ್ಮ ಮಾನ್ಯ ಸಂಸದರಿಂದ ನಾವು ಪೋಸ್ಟರ್ ಬಿಡುಗಡೆ ಮಾಡಿಸ್ತು. ನಂತರ ಎಲ್ಲ ತಾಲೂಕಿನ ಮಾನ್ಯ ಶಾಸಕರುಗಳಿಂದ ಮತ್ತು ನಮ್ಮ ಉತ್ತಮ ಬೆಳೆಗಾರರಿಂದ ಮತ್ತು ರೈತ ಸಂಘಟನೆ ಮುಖ್ಯಸ್ಥರಿಂದ ಎಲ್ಲ ಪೋಸ್ಟರ್ ಬಿಡುಗಡೆಗೆ ಪ್ರಚಾರ ಆಯ್ತಾ ಇತ್ತು. ಅದಾದ ನಂತರ ನಮ್ಮ ಕೃಷಿ ಇಲಾಖೆಯಿಂದಲೂ ಸಹ ಸಿರಿಧಾನ್ಯ ಮೇಳ ಇದೆ. ನಾವು ಆಲೂಗೆಡ್ಡೆ ಮೇಳದ ಜೊತೆಗೆ ಸಿರಿಧಾನ್ಯ ಮೇಳವನ್ನು ಸಹ ಆಯೋಜನೆ ಮಾಡೋಣ ಅಂತ ತೀರ್ಮಾನ ಮಾಡಿ ಈಗ ಒಟ್ಟು 2 ಮೇಳಗಳು, ಒಂದು ಆಲೂಗೆಡ್ಡೆ ಮೇಳ, ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ 2026 ಜೊತೆಗೆ ಸಿರಿಧಾನ್ಯ ಮತ್ತು ವಾಣಿಜ್ಯ ಮೇಳ ಕೃಷಿ ಇಲಾಖೆಯಿಂದ 2 ಮೇಳಗಳನ್ನ ಜೊಟ್ಟಿಗೆ ಸೇರಿಸಿ ನಾವು ಈ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ತಮಗೆ ಗೊತ್ತಿರೋ ಹಾಗೆ ಹಾಸನದಲ್ಲಿ ಆಲೂಗೆಡ್ಡೆ ಸುಮಾರು 15 ವರ್ಷದ ಹಿಂದೆ 40-45 ಸಾವಿರ ಹೆಕ್ಟೇರಿಂದ 50 ಸಾವಿರ ಹೆಕ್ಟೇರ್ ತನಕ ಇತ್ತು. ಆದರೆ ಕಳೆದ ಒಂದು 10 ವರ್ಷದಿಂದ ಪ್ರಾರಂಭ ಆಗಿ ವರ್ಷ ಬೇರೆ ಬೇರೆ ಕಾರಣಗಳಿಂದ ಆಲೂಗೆಡ್ಡೆಗೆ ಸಮಸ್ಯೆ ಜಾಸ್ತಿಯಾಗಿ ರೈತರಲ್ಲಿ ಆಸಕ್ತಿ ಕಡಿಮೆಯಾಗಿ ಪ್ರದೇಶ ತುಂಬ ಕಡಿಮೆ ಆಯಿತಾ. ಈಗ ಪ್ರಸ್ತುತ ಪ್ರತಿ ವರ್ಷ ಅವರೇಜ್ 5ರಿಂದ 8 ಸಾವಿರ ಹೆಕ್ಟೇರ್ ಅವರೇಜ್ ಅಷ್ಟು ಬರ್ತಾ ಇದೆ ಈಗ ಕಳೆದ 4-5 ವರ್ಷದಿಂದ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಾಶ್, ಸುಧಾಕರ್, ಡಾಕ್ಟರ್ ನಟರಾಜ್, ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು.